ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಏನ್ ಗೊತ್ತಾ ಗೈಸ್, ತಮ್ನೈಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಏನಂತ ಅಂದ್ರೆ, ಒಂದು ಚಿಕ್ಕ ಜ್ವರ ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದು ಯಾವ ರೀತಿ ಏನೆಲ್ಲ ಮಾಡುತ್ತೆ ಅಂತ ಅಂದ್ರೆ ಹೇಳೋದಕ್ಕಾಗೋದಿಲ್ಲ ಗೈಸ್. ನನ್ನ ವಿಷಯದಲ್ಲಿ ಏನಾಯ್ತು ಅಂತ ಅಂದ್ರೆ, ನಾರ್ಮಲಿ ನನ್ಗೊಂದು ಸಿಂಪಲ್ ಆಗಿ ಜ್ವರ ಬಂತು. ಫಸ್ಟ್ ಡೇ ಜ್ವರ ಬಂತು. ಫಸ್ಟ್ ಶ್ರೀಧರ್ಗೆ ಬಂದಿತ್ತು, ನನ್ನ ಹಸ್ಬೆಂಡ್ ಗೆ ಬಂದಿತ್ತು. ಸೊ ಆಮೇಲೆ ನೋಡ್ಬೇಕಾದ್ರೆ ನನಗೆ ಜ್ವರ ಬಂತು ಒಂದೇ. ಅದೇನಾಯ್ತು, ನಾರ್ಮಲ್ ಜ್ವರ ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾರ್ಮಲ್ ನಾವು ಟ್ಯಾಬ್ಲೆಟ್ ತಗೊಳಲ್ವಾ, ಹಾಗೇನೆ ಒಂದ್ ಜ್ವರ ಟ್ಯಾಬ್ಲೆಟ್ ತಗೊಂಡಿದ್ದೆ. ಬಟ್ ಆ ಒನ್ ಡೇ ಹಾಗೆ ತಗೊಂತಾ ಇದ್ದೆ, ನನ್ಗೆ ಜ್ವರ ಕಡಿಮೆ ಆಗ್ತಾ ಇರ್ಲಿಲ್ಲ ಇತ್ತು. ಸೊ ನಂಗೆ ಡೌಟ್ ಆಯ್ತು, ಯಾಕಂತಂದ್ರೆ ಇದು ನಾರ್ಮಲ್ ಜ್ವರ ತರ ಇರ್ಲಿಲ್ಲ, ಚಳಿ ಜ್ವರ ಬಂತು ನನಗೆ ಸ್ಟಾರ್ಟಿಂಗ್ ಅಲ್ಲಿ. ಸಿಕ್ಕಾಪಟ್ಟೆ ಚಳಿ. ಯಾವ ತರ ಅಂತಂದ್ರೆ, ಜಸ್ಟ್ ನನಗೆ ವಾಶ್ರೂಮ್ ಏನಾದ್ರು ಹೋಗ್ ಬಂದೆ ಅಂತಂದ್ರೆ ಕಾಲ್ಗೆ ನೀರ್ ತಾಕ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು ಗೈಸ್. ಹಾಗೇನೆ ಜ್ವರನೂ ಕೂಡ ಹಾಗೆ ಕಡಿಮೆ ಆಗ್ತಾ ಇರ್ಲಿಲ್ಲ ಆಯ್ತು. ಈ ತರ ಎಲ್ಲ ನನಗೆ ಸಮಸ್ಯೆ ಇತ್ತು. ಫಸ್ಟ್ ಡೇ ಹೀಗೆ ಆಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ನಾನು ಹಸ್ಬೆಂಡ್ ಹೇಳ್ದೆ ಹಾಸ್ಪಿಟ್ಲಿಗೆ ಹೋಗೋಣ, ಯಾಕೋ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಂತ ಹೇಳಿ. ಅವ್ರು ಹೇಳಿದ್ರು ನಾರ್ಮಲ್ ಇರ್ಬೋದು, ಒಂದು 3 days ಯಾವಾಗ್ಲೂ ಹಾಗೆ ಅಲ್ವಾ, ಜ್ವರ ಬಂದ್ರೆ ಒಂದು 3 days ನಾವು ನೋಡ್ತೀವಿ ಅಲ್ವಾ. ಸೊ ಇದು ನಾವು ನೋಡ್ಲಿಲ್ಲ, ಸೆಕೆಂಡ್ ಡೇನೆ ಹೋಗಿದ್ದು. ಶ್ರೀಧರ್ಗೆ ಒಂದು 2 days ಆಗಿತ್ತು, ನನಗೆ 1 day ಆಗಿದ್ದಷ್ಟೇ. ಅವ್ರಿಗೂ ಕೂಡ ನಾರ್ಮಲ್ ತರ ಇರ್ಲಿಲ್ಲ ಆಯ್ತು. ನನಗೆ ಲೈಫಲ್ಲಿ ಕೂಡ ಈ ತರ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ನನಗೂ ಕೂಡ ಹಾಗೆ ಈ ತರ ಯಾವತ್ತೂ ನಾನು ಅನುಭವ ಮಾಡೇ ಇಲ್ಲ ಈ ತರ ಜ್ವರನ. ಅಂಡ್ ಸೆಕೆಂಡ್ ಡೇ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದಾಗ ಯಾವಾಗ್ಲೂ ಅಷ್ಟೇ, ಎಷ್ಟು ದಿನ ಆಗಿತ್ತು ಜ್ವರ ಬಂದು ಅಂತ ಕೇಳ್ತಾರಲ್ವಾ. ನಾನು ಸೆಕೆಂಡ್ ಡೇ ಅಂತ ಅಂದಿದ್ದೆ. ಅವರು ಕೂಡ ಅಷ್ಟು ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಲಿಲ್ಲ. ಇಲ್ಲಿ ಹಾಗೆ ನಾನಿರೋದು ಬಾಲಿಯಲ್ಲಿ, ಸೊ ಇಲ್ಲಿ ಹಾಗೆ ಅಷ್ಟು ಇದ್ ಮಾಡೋದಕ್ ಹೋಗೋದಿಲ್ಲ. ಸೊ ಅವರು ಕೂಡ ಟ್ಯಾಬ್ಲೆಟ್ ಎಲ್ಲ ಕೊಟ್ರು, ಮನೆಗ್ ಬಂದ್ವಿ, ನಾವು ಟ್ಯಾಬ್ಲೆಟ್ ತಗೊಂಡ್ವಿ. ಆಮೇಲೆ ನನ್ಗೆ ಸೆಕೆಂಡ್ ಡೇ ಸಿಕ್ಕಾಪಟ್ಟೆ ಚಳಿ ಜೋರಾಯ್ತು ಅಂಡ್ ವಾಮಿಟಿಂಗ್ ಸೆನ್ಸೇಷನ್ ಆಯ್ತು. ವಾಮಿಟಿಂಗ್ ಸೆನ್ಸೇಷನ್ ಸಿಕ್ಕಾಪಟ್ಟೆ ಇರುತ್ತೆ ಈ ಜ್ವರದಲ್ಲಿ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಮೇನ್ ಏನಪ್ಪಾ ಅಂತಂದ್ರೆ, ಈ ಜ್ವರನ ಟೆಸ್ಟ್ ಮಾಡೋದಕ್ಕೆ ಏನು ಇರೋದಿಲ್ಲ ಅಂತೆ, ಅದೊಂದು ಮೇನ್ ಆಗುತ್ತೆ ಗೈಸ್. ಹಾಗಾಗಿ ಆಮೇಲೆ ಸೆಕೆಂಡ್ ಡೇ ನನಗೆ ಹೀಗೆಲ್ಲ ಆಯ್ತಲ್ವಾ. ಮತ್ತೆ ನನಗೆ ಏನಂತಂದ್ರೆ, ನನ್ಗೆ 2 ಮಕ್ಳಿದ್ದಾರೆ. ಸೊ ಇಲ್ಲಿರೋದ್ರಿಂದ ಯಾರು ಸಪೋರ್ಟ್ ಸಿಸ್ಟಮ್ ಕೂಡ ಇಲ್ಲ. ಹೌಸ್ ಕ್ಲೀನ್ ಮಾಡೋದಕ್ಕೆಲ್ಲ ಬರ್ತಾರೆ. ಸೊ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಲ್ವಾ, ಭಾಷೆ ಎಲ್ಲ ಗೊತ್ತಾಗಲ್ಲ. ನಾನಂತೂ ಮಲ್ಗೆ ಇರ್ತೀನಿ, ಬಟ್ ಅಡ್ಗೆ ಮಾಡೋದು ಅನಿವಾರ್ಯ ಅಲ್ವಾ. ಹಸ್ಬೆಂಡ್ ಕೂಡ ಲೀವ್ ಅಲ್ಲಿ ಇದ್ರು, ಲೀವ್ ತಗೊಂಡಿದ್ರು, ಅವ್ರಿಗೂ ಕೂಡ ಆಗ್ತಾ ಇರ್ಲಿಲ್ಲ ಇತ್ತು. ಇದ್ರ ಲಕ್ಷಣ ನಾನ್ ಮೈನ್ ಆಗಿ ಹೇಳ್ತಾ ಹೋಗ್ತೀನಿ ಗೈಸ್. ಏನಾಗುತ್ತೆ ಅಂತಂದ್ರೆ, ನಿಮ್ದು 2 ಕಾಲ್ ಇರುತ್ತಲ್ವಾ, ಬಂದೇ ಆಗ್ಬಿಡುತ್ತೆ ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ನಡಿಬೇಕಾಗತ್ತೆ. ಅಂಡ್ ತಲೆ ಇದೆಯಲ್ಲ, ಹೆಡ್ ಸಿಕ್ಕಾಪಟ್ಟೆ ಪೇನ್ ಗೈಸ್. ಬ್ಯಾಕ್ ಸೈಡ್ ಬರುತ್ತೆ, ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಈ ಪೇನ್. ನನ್ಗೆ ಇನ್ಫೆಕ್ಷನ್ ಕೂಡ ಆಗಿತ್ತು. ಇನ್ಫೆಕ್ಷನ್ ಆಗಿರೋದ್ರಿಂದ 3 days ಅಲ್ಲಿ ಇಲ್ಲಿ ಸ್ವಲ್ಪ ಅದೇನ್ ಹೇಳ್ತಾರೆ ಹೇಳಿ, 3 days ಅಲ್ಲಿ ಒಂದ್ ಸ್ವಲ್ಪ ಗುಳ್ಳೆ ತರ ಎಲ್ಲ ಬಂದಿತ್ತು. ಎಲ್ಲಿವರೆಗೆ ತಗೊಂಡ್ ಹೋಗಿತ್ತು ಅಂದ್ರೆ ಅಡ್ಮಿಟೇ ಮಾಡಿಸ್ಬಿಟ್ಟಿತ್ತು ಹೇಳ್ಬೇಕು ಅಂತ ಅಂದ್ರೆ. ಈ ಡೆಂಗ್ಯೂ ಅಂದ್ರೆ, ಇದು ಏನ್ ಜ್ವರ ಆಗಿತ್ತು ಅಂತಂದ್ರೆ ಡೆಂಗ್ಯೂ ಅಂತ ಹೇಳ್ತಾರೆ. ಆಕ್ಚುಲಿ ನನಗೆ ಡಾಕ್ಟರ್ ಹೇಳಿದೇನು ಅಂತಂದ್ರೆ, ಈ ಡೆಂಗ್ಯೂ ಸಿಕ್ಕಾಪಟ್ಟೆ ಹಾರ್ಶ್ ಆಗತ್ತೆ ಅಂತೆ. ಆ ತರ ಎಲ್ಲ ಆದಾಗ ತುಂಬಾ ಸಿಕ್ಕಾಪಟ್ಟೆ ಅದರಿಂದ ಎಫೆಕ್ಟ್ ಆಗುತ್ತೆ. ಸೊ ನನಗೂ ಕೂಡ ಹಾಗೆ ಆಗಿತ್ತು ಗೈಸ್. 50,000 ಹೋಯ್ತು ಅಂತಂದ್ರೆ ಅದರಿಂದ ಎಫೆಕ್ಟ್ ಆಗುತ್ತೆ, ತುಂಬಾ ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು ಅಂತ ಹೇಳಿ. ಸೊ ನಂದು ಸ್ಟಾರ್ಟಿಂಗ್ ಅಲ್ಲಿ 1,18,000 ತನಕ ಕೌಂಟ್ ಮಾಡ್ತಾರಲ್ವಾ, ಅದಿತ್ತು ಬ್ಲಡ್ ಚೆಕ್ಅಪ್ ಮಾಡಿದಾಗ. ಬಟ್ ಕಡಿಮೆಯಾಗಿ 50ಗೆ ಬರಬಾರ್ದು ಅಂತ ಹೇಳ್ತಾರೆ. ಬಟ್ ನಂದು 57 ತನಕ ಬಂದಿತ್ತು ಗೈಸ್. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಸೊ ನಾನು ಆಲ್ಮೋಸ್ಟ್ 3 days ಅಡ್ಮಿಟ್ ಆಗಿದ್ದೆ. ಸೊ ಏನಂತ ಅಂದ್ರೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಇದ್ರದ್ದು ಎಲ್ಲಾ ಎಫೆಕ್ಟ್ ಗಳು ಕಾಣಿಸ್ಬಿಟ್ಟಿದೆ. ಈ ಡೆಂಗ್ಯೂ ಜ್ವರದಲ್ಲಿ ಎಷ್ಟೆಷ್ಟೆಲ್ಲಾ ಲಕ್ಷಣ ಇರುತ್ತೋ ಎಲ್ಲ ಕೂಡ ನನ್ಗೆ ಆಗಿದೆ ಗೈಸ್. ಕೆಲವೊಬ್ಬರಿಗೆ ಕೆಲವೊಂದು ಆಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ನಂಗೆ ಈ ಕೈ ಇದೆಯಲ್ಲ, ಕೈಯೆಲ್ಲ ಸಿಕ್ಕಾಪಟ್ಟೆ ಕೆಂಪಾಗಿರ್ಬೋದು. ಕೆಂಪ್ ಅಂತಂದ್ರೆ ಸಿಕ್ಕಾಪಟ್ಟೆ ಗಿಂಡ್ತಾ ಇತ್ತು ಗೈಸ್. ಯಾವ ತರ ಅಂತಂದ್ರೆ, ನಾನು ಹಾಸ್ಪಿಟಲ್ ಇದ್ದೆ, ಓಕೆ ಅಬ್ಸರ್ವೇಷನ್ ಅಲ್ಲಿ ಇರೋದ್ರಿಂದ ನಂಗೆ ಟ್ಯಾಬ್ಲೆಟ್ಸ್ ಇರ್ಬೋದು ಅಂಡ್ ಪೇನ್ ಗೆ ಏನೇನ್ ಬೇಕೋ ಅದೆಲ್ಲ ಹಾಕ್ತಾ ಇದ್ರು. ತುಂಬಾನೇ ಕಷ್ಟ ಆಗ್ತಾ ಇತ್ತು, ಯಾಕಂತಂದ್ರೆ 2 ಮಕ್ಳು ಇದಾರಲ್ವಾ ನನ್ಗೆ. ಹಾಗಾಗಿ ಶ್ರೀಧರ್ ಕೂಡ ಪಾಪ, ಅವರು ಕೌಂಟ್ ಮಾಡಿದಾಗ ಅವರಿಗೆ ಐ ಥಿಂಕ್ 80,000 ತನಕ ಹೋಗಿತ್ತು. ಅಡ್ಮಿಟ್ ಏನು ಹೇಳಿರ್ಲಿಲ್ಲ ಇತ್ತು. ನಂದು ಅಡ್ಮಿಟ್ ಮಾಡಿಸ್ಕೊಂಡಿದ್ರು 3 days ತನಕ ನಾನು ಅಲ್ಲೇನೆ ಇದ್ದೆ. ನಂಗೆ ಟ್ಯಾಬ್ಲೆಟ್ಸ್ ಇರ್ಬೋದು, ಅದು ಇದು ಅಬ್ಸರ್ವೇಷನ್, ಸಿಕ್ಕಾಪಟ್ಟೆ ಅಬ್ಸರ್ವೇಷನ್ ಎಲ್ಲ ಮಾಡ್ತಾ ಇದ್ರು. ಯಾಕಂತಂದ್ರೆ ನನಗೆ ಪುಣ್ಯಕ್ಕೆ ಈ ಆಕ್ಸಿಜನ್ ಅದೆಲ್ಲ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಅಂದ್ರೆ ಉಸಿರಾಡೋದಕ್ಕೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಅದೊಂದು ಆಗ್ಲಿಲ್ಲ ಗೈಸ್ ಅಷ್ಟೇ. ಇನ್ನೊಂದೇನಪ್ಪಾ ಅಂತಂದ್ರೆ, ಫಾರಿನ್ ಕಂಟ್ರಿಯಲ್ಲಿ ನೀವು ಏನಾದ್ರೂ ಅಡ್ಮಿಟ್ ಆಗ್ತೀರಾ, ಇಲ್ಲ ಹಾಸ್ಪಿಟ್ಲ್ ಹೋಗ್ತೀರಾ ಅಂತಂದ್ರೆ, ಮೇನ್ ಏನ್ ಹೇಳಿ, ಸಿಕ್ಕಾಪಟ್ಟೆ ಅಮೌಂಟ್ ಆಗುತ್ತೆ, ಸಿಕ್ಕಾಪಟ್ಟೆ ದುಡ್ಡು ತಗೊಂತಾಳೆ. ಒಂದ್ಸಲ ನೀವು ಹೋಗ್ತೀರಾ ಡಾಕ್ಟರ್ ಹತ್ರ ಅಂತ ಅಂದ್ರೆ, ಅವ್ರ ಫೀಸ್ ಏನೇ ಒಂದು ಏನಂತಂದ್ರೆ, ಇಲ್ಲಿನ ಇದರಲ್ಲಿ ಒಂದು 10 lakh ಅಂದ್ರೆ 5 to 5.5 ಅಂದ್ರೆ 5,500 ತನಕ ಆಗತ್ತೆ. ಅವ್ರಿಗೇನೆ ಕೊಡ್ಬೇಕು. ಇದು ನಾನು ಟೆಸ್ಟ್ ಬಿಟ್ಟು ಹೇಳ್ತಾ ಇರೋದು. ಸೊ ಅಡ್ಮಿಟ್ ಆದ್ಮೇಲೆ ಕೇಳ್ಬೇಕಾ. ನಮ್ದು ಮೇನ್ ಫಾಲ್ಟ್ ಆಗಿದ್ದೇನಪ್ಪಾ ಅಂತಂದ್ರೆ, ಇನ್ಶೂರೆನ್ಸ್ ಇರಲಿಲ್ಲ ಇತ್ತು ಗೈಸ್. ನಿಜ ಹೇಳ್ಬೇಕು ಅಂದ್ರೆ, ನಾವ್ ಇನ್ಶೂರೆನ್ಸ್ ಗೆ ಹಾಕಿದ್ವಿ, ಬಟ್ 3 ಸಲ ಅದು ರಿಜೆಕ್ಷನ್ ಆಯ್ತು. ಹಾಗಾಗಿ ನಂದು ನನ್ನ ಮಕ್ಕಳದ್ದು, ಶ್ರೀಧರ್ಗೆ ಇನ್ಶೂರೆನ್ಸ್ ಇತ್ತು, ನನ್ಗಿರ್ಲಿಲ್ಲ ಇತ್ತು. ಸೊ ಹಂಗಾಗಿ 1 ಲಕ್ಷನೇ ಖರ್ಚಾಯ್ತು ಅಂತಾನೆ ಹೇಳ್ಬೋದು. ಫುಲ್ ಅದು ಹಾಸ್ಪಿಟಲ್ 3 ದಿನ ಇರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಚಾರ್ಜಸ್ ಮಾಡ್ತಾರೆ. ಅದು ನಾವು ಬೇರೆ ಸ್ಪೆಷಲ್ ರೂಮ್ ತಗೊಂಡಿದ್ವಿ. ಸ್ಪೆಷಲ್ ರೂಮ್ ಅಂತಂದ್ರೆ ಮಕ್ಳಿದಾರಲ್ವಾ, ಮಕ್ಳಿಗೋಸ್ಕರ. ನಾವು ಒಬ್ರೇ ಇರೋದಂದ್ರೆ ಏನೋ ಒಂದ್ ಸೆಮಿ ಸ್ಪೆಷಲ್ ಮಾಡ್ಬೋದಿತ್ತು. ಬಟ್ ಮಕ್ಳಿರೋದ್ರಿಂದ ಒಂದು ಮಕ್ಕಳು ಹಸ್ಬೆಂಡ್ ಗೆ ಸಪರೇಟ್ ಆಗಿರೋದಕ್ಕಾಗತ್ತೆ ಅಂತ ಹೇಳಿ ಸ್ಪೆಷಲ್ ರೂಮೇ ತಗೊಂಡಿದ್ವಿ. ಹಾಸ್ಪಿಟಲ್ ಚೆನ್ನಾಗಿತ್ತು. ಎಷ್ಟೇ ಚೆನ್ನಾಗಿರ್ಲಿ ಏನೇ ಇರ್ಲಿ, ಹಾಸ್ಪಿಟಲ್ ಸವಾಸನೆ ಬೇಡ ಅಂತ ಅನ್ನಿಸ್ಬಿಟ್ಟು ಗೈ. ಸೊ ಜ್ವರದಲ್ಲಿ ಮೈನ್ ಆಗಿ ನಾನು ಹೇಳಿದೆ ಅಲ್ವಾ, ಕಾಲ್ ನೋವು, ತಲೆ ನೋವು, ವಾಮಿಟಿಂಗ್ ಸೆನ್ಸೇಷನ್, ಚಳಿ, ಇದು 4ರಲ್ಲೇ ನೀವು ಕಂಡು ಹಿಡಿಬಹುದು.
ಅಂಡ್ ಇದು ನುಸಿಯಿಂದ ಬರತ್ತಂತೆ, ಇದು ಮಾಸ್ಕಿಟೋ ಬೈಟ್ ಮಾಡಿದಾಗ ಇದು ಬರುತ್ತೆ ಅಂತ ಹೇಳಿದ್ರು. ಸೊ ಮುಂಚೆ ನನ್ನ ತಮ್ಮನಿಗೂ ಕೂಡ ಇದು ಆಗಿತ್ತು. ನನ್ನ ತಮ್ಮ ಊರಲ್ಲಿ ಇರ್ಬೇಕಾದ್ರೆ ನನ್ಗೆ ಅವಾಗ ಮದ್ವೆ ಏನು ಆಗಿರ್ಲಿಲ್ಲ ಇತ್ತು. ಸೊ ಅವಾಗ ಅವನನ್ನ ಮಣಿಪಾಲಕ್ಕೆ ಅಡ್ಮಿಟ್ ಮಾಡಿದ್ವಿ. ಸೊ ಈ ತರ ಎಲ್ಲ ಜ್ವರ ಬಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನೋಡಿ ಸಿಕ್ಕಾಪಟ್ಟೆ ನೀರ್ ಕುಡಿಬೇಕು ಮತ್ತೆ ಫ್ರೂಟ್ಸ್ ತಿನ್ಬೇಕು. ಅಂಡ್ ತುಂಬಾ ಈ ತರ ಎಲ್ಲ ಆದಾಗ ನಿಮ್ದು ಕೌಂಟ್ 50,000 ಹೋಯ್ತು ಅಂತಂದ್ರೆ ಅಬ್ಸರ್ವೇಷನ್ ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಕ್ಕೆ ಹೇಳ್ತಾರೆ ಡಾಕ್ಟ್ರು. ಊರಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಅಮ್ಮ ಇರ್ತಾ ಇದ್ರಲ್ವಾ, ಅಮ್ಮ ತಂಗಿ ತಮ್ಮ ಯಾರಾದ್ರೂ ಒಬ್ರು ಬಂದು ಹೋಗ್ತಾ ಇದ್ರು. ಸೊ ಇದು ಪಾಪ ಶ್ರೀಧರ್ಗೆ ತುಂಬಾನೇ ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಕಡೆ ಮನೆಗೆ ಕೂಡ ಬರ್ಬೇಕಿತ್ತು. ಆಮೇಲೆ ಅಡ್ಮಿಟ್ ಆದ್ಮೇಲೆ ಮಕ್ಳನ್ನ ಅಲ್ಲಿಗೆ ಹಾಕೊಂಡು ಫುಲ್ ಡೇ 3 days ಕೂಡ ಅಲ್ಲೇನೆ ಇದ್ರು ಮಕ್ಕಳು ಕೂಡ. ಅದನ್ನು ಕೂಡ ಕಷ್ಟ ಆಯ್ತು ಗೈಸ್, ತುಂಬಾನೇ ಕಷ್ಟ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ರಿಕವರಿ ಇದೆಯಲ್ಲ, ಇವಾಗ ನೋಡಿ ಎಷ್ಟು ದಿನ ಆಯ್ತು ನನಗೆ ಜ್ವರ ಬಿಟ್ಟು ನಾರ್ಮಲ್ ಅಂತ ಹೇಳ್ಬೇಕಂದ್ರೆ. ಫೇಸ್ ಎಲ್ಲ ಈ ತರ ಫುಲ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನನ್ನ ಫೇಸ್ ಫುಲ್ ಈ ಏನ್ ಹೇಳ್ತಾರೆ ಹೇಳಿ, ಒಂಥರ ಗಿಜಿ ತರ. ಅಂದ್ರೆ ನನ್ನ ಫೇಸ್ ತುಂಬಾ ಸ್ಮೂತ್, ಆಕ್ಚುಲಿ ಸಾಫ್ಟ್ ಇರುತ್ತೆ ಯಾವಾಗ್ಲೂ. ಬಟ್ ಇವಾಗ ಮುಟ್ಬೇಕಾದ್ರೆ ಡ್ರೈನೆಸ್, ಸಿಕ್ಕಾಪಟ್ಟೆ ಡ್ರೈನೆಸ್ ಅನ್ಸುತ್ತೆ. ಅಂಡ್ ಇವಾಗ ಆಲ್ಮೋಸ್ಟ್ ಸ್ವಲ್ಪ ರಿಕವರಿ ಆಗಿದೆ. ಈ ಕೈಯಲ್ಲೂ ಕೂಡ ಹಾಗೆ ಗೈಸ್, ಅದ್ ಏನಪ್ಪಾ ಅಂತಂದ್ರೆ ಕೆಂಪಾಗಿದೆ ಅಲ್ವಾ, ಸೊ ಅದು ಇವಾಗ ಸಿಪ್ಪೆ ಹೆಚ್ಚಿ ಹೋಗುತ್ತಲ್ವಾ, ಆ ತರ ಆಗ್ತಾ ಇದೆ ನನಗೆ. ಸೊ ಇದೆಲ್ಲ ನಾನು ಸಮಸ್ಯೆ ನೋಡ್ಲೇ ಇಲ್ಲ. ಅಂಡ್ ಇವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಸುಸ್ತು. ಅದಕ್ಕಿಂತ ಹೆಚ್ಚಾಗಿ ಒಂದು 5 kg ವೆಯ್ಟ್ ಲಾಸ್ ಮಾಡಿದೀನಿ. ನಾನು ವೆಯ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಜರ್ನಿಯಲ್ಲಿ ಒಂದು 6 months ತಗೊಂಡಿತ್ತು ಗೈಸ್. ಜಸ್ಟ್ 1-2 days ಅಲ್ಲಿ ನಂದು 5 kg ವೆಯ್ಟ್ ಕೂಡ ಹೋಗಿದೆ. ತುಂಬಾ ಬೇಜಾರಾಗತ್ತೆ. ಇಲ್ಲೆಲ್ಲ ಫುಲ್ ಮೂಳೆ ಬಿಟ್ಕೊಂಡವ್ರ ತರ ಆಗಿದೆ. ಅಷ್ಟೊಂದು ಹಾಳು ಮಾಡ್ಬಿಟ್ಟಿದೆ ಈ ಜ್ವರ ಬಂದು. ಹೇಟ್ ಡೆಂಗ್ಯೂ ಜ್ವರ ಅನ್ಸ್ಬಿಟ್ಟಿದೆ. ಜ್ವರ ಬರುತ್ತೆ, ವರ್ಷಕ್ಕೊಮ್ಮೆ ಎಲ್ಲ ಬರುತ್ತೆ. ಸೊ ಬಂದು ಈ ತರ ಕಾಟ ಕೊಡ್ಬಾರ್ದು ಅಲ್ವಾ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ ಹೇಳ್ಬೇಕು ಅಂತಂದ್ರೆ. ಇನ್ನು ಪುನಃ ವೆಯ್ಟ್ ಗೇನ್ ಮಾಡ್ಕೊಬೇಕು, ಸ್ವಲ್ಪ ಒಂದು 50 ಆದ್ರೂ ಆಗ್ಬೇಕು ನನ್ಗೆ. ಹಾಗಾಗಿ ತುಂಬಾ ಬೇಜಾರಾಯ್ತು ಮನ್ಸಿಗೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಕೆಲವೊಂದಕ್ಕೆಲ್ಲ ನಾವು ಪ್ರಿಪೇರ್ ಆಗಿರ್ಬೇಕು. ಅಂಡ್ ಈ ಜ್ವರದಿಂದ ನಾನೇನ್ ಕಲ್ತೆ ಅಂತಂದ್ರೆ, ಇನ್ಶೂರೆನ್ಸ್ ಮಸ್ಟ್ ಗೈಸ್. ಇನ್ಶೂರೆನ್ಸ್ ಮಾಡಿಲ್ಲ ಅಂತಂದ್ರೆ ಸೇವಿಂಗ್ಸ್ ಇಂದ ನೀವು ಕಳ್ಕೊಂತೀರಾ. ನಿಜವಾಗ್ಲೂ ಚಿಕ್ಕದ್ರಲ್ಲಾಯ್ತು ಓಕೆ, ಬಟ್ ಇನ್ಶೂರೆನ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ಶೂರೆನ್ಸ್ ಮಾಡಿಲ್ಲ ಅಂತಂದ್ರೆ ಇವತ್ತೇ ಮಾಡ್ಕೊಳ್ಳಿ ಗೈಸ್. ನಮ್ ತರ ಮಾಡೋದಕ್ ಹೋಗ್ಬೇಡಿ ಪ್ಲೀಸ್. ಯಾಕಂತಂದ್ರೆ ನೋಡಿ, ಇವಾಗ ಸೇವಿಂಗ್ಸ್ ಇತ್ತು ಅಂದ್ರೆ ಓಕೆ, ಯಾರೋ ಹತ್ರ ಕೇಳ್ಕೊಂಡು ತಗೊಬೇಕು, ಆತರ ಎಲ್ಲ ಪರಿಸ್ಥಿತಿ ಮನಾಗ ತುಂಬಾ ಕಷ್ಟ ಆಗತ್ತೆ ಗೈಸ್ ಹಾಸ್ಪಿಟಲ್ ಅಲ್ಲಿ. ಸೊ ಹಾಗಾಗಿ ನನಗೆ ಹಾಸ್ಪಿಟಲ್ ನಾನು ಹೇಳ್ದಾಗೆ 1 ಲಕ್ಷ ತನಕ ಆಯ್ತು. ಆಮೇಲೆ ಮತ್ತೆ ಆ ಚೆಕ್ಕು ಈ ಚೆಕ್ಕು ಎಲ್ಲ ಇರತ್ತಲ್ವಾ, ಚೆಕಪ್ ಎಲ್ಲ ಇರತ್ತಲ್ವಾ. ಇಲ್ಲಿ ಒಂದ್ಸಲ ಫಸ್ಟ್ ಗೆ ನಾವು ಚೆಕಪ್ ಗೆ ಜಸ್ಟ್ ಕೌಂಟ್ ಎಷ್ಟಿದೆ ಅಂತ ನೋಡೋಣ ಅಂತ ಹೋದಾಗ್ಲೇನೆ ಅವರೊಂದು 5,500-6 ಸಾವಿರ ತನಕ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲೇನೆ. ಹಾಗೇನೆ ಒಂದು ಕಂಟಿನ್ಯೂ ಈಗ ಸೆಕೆಂಡ್ ಡೇ ಇಂದಾನೇ ನಾವು ಹಾಸ್ಪಿಟ್ಲಿಗೆ ಡೈಲಿ ಬರೋದಕ್ಕೆ ಹೇಳ್ತಾರೆ. ಡೈಲಿ ಅಂತ ಒಂದು 3 days ಡೈಲಿ ಹೋಗ್ಬೇಕು. 3 days ಆದ್ಮೇಲೆ ನಂದು ಕೌಂಟ್ ಕಡಿಮೆ ಆಯ್ತು, ಅಡ್ಮಿಟ್ ಮಾಡಿದ್ದು. ಹಾಗಾಗಿ ಸೊ ಈ ತರ ಆಗಿತ್ತು. ಸೊ ಇದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ, ಹಾಗೆ ನಿಮ್ಗೂ ಅವೇರ್ನೆಸ್ ಅಂತ ಹೇಳಿ, ಸ್ವಲ್ಪ ಏನಾದ್ರೂ ಇದರಿಂದ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ವಿಡಿಯೋಸ್ ಮಾಡಿದ್ದು. ಸೊ ಜಾಗ್ರತೆ ಆಗಿದೆ, ಯಾವಾಗ ಏನಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ನನ್ನ ಹಸ್ಬೆಂಡ್ಗೂ ಕೂಡ ಆಗಿತ್ತು. ನಮ್ಗೆ ಭಯ ಏನ್ ಗೊತ್ತಾ, ಇಬ್ರುನು ಅಡ್ಮಿಟ್ ಮಾಡಿದ್ರೆ ಮತ್ತೆ ನಂಗೆ ಹಾಸ್ಪಿಟಲ್ ಏನೆಲ್ಲ ಮಾಡ್ತಾ ಇದ್ರು ಅಂತಂದ್ರೆ ಡ್ರಿಪ್ಸ್ ಹಾಕ್ತಾ ಇದ್ರು. ಇಲ್ಲಿ ಎಲ್ಲಾ ಹಾಕಿ ಏನೆಲ್ಲ ಅದಪ್ಪ ದೇವ್ರೇ ಡ್ರಿಪ್ಸ್ ಹಾಕ್ತಾ ಇದ್ರು. ಅದ್ ಬಿಟ್ಟು ಮತ್ತೆ ಪೇನ್ ಕಿಲ್ಲರ್ ಮೆಡಿಸಿನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಂಗೆ ಸಿಕ್ಕಾಪಟ್ಟೆ. ಅಂತಂದ್ರೆ ನಾವು ಕಾಲ್ ಮಾಡ್ಬೇಕು ನಮ್ಗೆ ಏನೇನ್ ಆಗ್ತಾ ಇದೆ ಅಂತ ಹೇಳ್ದ ಹಾಗೇನೆ ಅವ್ರು ಅದಕ್ಕೆ ಸರಿಯಾಗಿ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ರು. ಮೇನ್ ಆಗಿ ಅಬ್ಸರ್ವೇಷನ್ ಅಲ್ಲಿ ಇತ್ತು ಒಂದು 3 days ತನಕನು. ಅದೇನೆ ನಂಗೆ ಸ್ವಲ್ಪ ಒಂದು 50 ನಂದು ಏನಾಯ್ತು, ಹಾಸ್ಪಿಟ್ಲಿಗೆ ಹೋದ್ಮೇಲೂ ಕೂಡ ಕಡಿಮೆ ಆಯ್ತು ಹೊರತು ಜಾಸ್ತಿ ಆಗಿಲ್ಲ. ಸೊ ಲಾಸ್ಟ್ ಗೆ ಒಂದು 75-80 ತನಕ ಆಯ್ತು. 1 lakh ಆಗ್ಲಿ ಇರ್ರಿ ಅಂತ ಅಂದ್ರು, ಬಟ್ ನಮಗ್ ಬೇಡ ಅಂತ ಅನ್ನಿಸ್ತು. ಯಾಕಂತಂದ್ರೆ ನಾನ್ ಸ್ವಲ್ಪ ಓಕೆ ಅಂತ ನನಗೆ ಫೀಲ್ ಆಯ್ತು. ಮತ್ತೆ ಇನ್ನೊಂದ್ ಏನಂತಂದ್ರೆ ಮಕ್ಕಳು ಕೂಡ ಹಾಸ್ಪಿಟಲ್ ಅಲ್ಲಿ ಎಷ್ಟು ಟೈಮ್ ಅಂತ ಇರೋದಕ್ಕಾಗತ್ತೆ, ಅವ್ರಿಗೂ ಅಷ್ಟು ಮನೆಗೆ ಹೋಗೋಣಮ್ಮ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ನಮಗೆ ಕೇಳ್ತಾರೆ ಪೇಷಂಟ್ ಗೆ, ಹೇಗೆ ನೀವು ಫೀಲ್ ಮಾಡ್ತಾ ಇದ್ದೀರಾ, ಹೋಗ್ಬಹುದಾ ಮನೆಗೆ ಅಂತ ಹೇಳಿ. ಸೊ ನಾವು ಅಷ್ಟೇ ಓಕೆ ಪರವಾಗಿಲ್ಲ, ಇವಾಗ ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ, ನಾನು ಮನೆಗೆ ಹೋಗ್ತೀನಿ ಅಂತ ಅಂದೆ. ಮತ್ತೆ ನಂಗೆ ನಿಯರ್ ಇತ್ತು ಹಾಸ್ಪಿಟ್ಲ್ ಕೂಡ, ಏನಾದ್ರು ಆದ್ರೆ ಹೋಗ್ಬಹುದು ಅಂತ ಹೇಳಿ. ನಿಜವಾಗ್ಲೂ ಈ ಜ್ವರಕ್ಕೆ ಸಿಕ್ಕಾಪಟ್ಟೆನೆ ಭಯ ಬಿದ್ದಿದ್ದೀನಿ. ಶ್ರೀಧರು ಅಡ್ಮಿಟ್ ಆಗ್ಲಿಲ್ಲ, ಅವ್ರಿಗಷ್ಟು ಕಡಿಮೆ ಆಗ್ಲಿಲ್ಲ. ಒಂದು ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಹಾಗೆ ಡ್ರಿಪ್ಸ್ ಓದಿದೆಲ್ಲ ಹಾಕೊಂತಿದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ಪುಣ್ಯಕ್ಕೆ ಅವ್ರಿಗೆ ಏನು ಆಗಿಲ್ಲ. ಅಂಡ್ ಅದಕ್ಕಿಂತ ಮೇನ್ ಏನ್ ಗೊತ್ತಾ, ನಮ್ ಇಬ್ರಿಗೂ ಜ್ವರ ಬಂತು. ನಂಗೆ ಮಕ್ಕಳದ್ದೇ ಭಯ ಇತ್ತು ಗೈಸ್ ಹೇಳ್ಬೇಕು ಅಂತಂದ್ರೆ. ಬಟ್ ಮಕ್ಕಳಿಗೇನು ಜ್ವರ ಅದೆಲ್ಲ ಬರ್ಲಿಲ್ಲ. ಹಾಗಾಗಿ ಹಾಗಾಗಿ ಒಬ್ರಿಗೆ ಏನಾದ್ರೂ ಡೆಂಗ್ಯೂ ಆಯ್ತು ಅಂದ್ರೆ ಮನೆ ಮಂದಿಗೆಲ್ಲ ಡೆಂಗ್ಯೂ ಆಗತ್ತೆ ಅಂತ ಏನೂ ಇಲ್ಲ. ಹಾಗೇನೆ ಸ್ವಲ್ಪ ಜಾಗ್ರತೆ ಮಾಡ್ಕೊಬೇಕಾಗತ್ತೆ. ಈ ಸೊಳ್ಳೆ ಮೇನ್ ಅಂತಂದ್ರೆ ಇದು ಬರೋದೇ ಸೊಳ್ಳೆಯಿಂದ ಅಂತೆ ಅಲ್ವಾ. ಹಾಗಾಗಿ ನಾನಂತೂ ತುಂಬಾನೇ ಜಾಗ್ರತೆ ಮಾಡಿದ್ದೆ. ಇಲ್ಲಿ ಸೊಳ್ಳೆಗಳ ಆತರ ಇರ್ಲಿಲ್ಲ, ಬಟ್ ಅದನ್ನು ನೋಡಿ ಹೇಳೋದಕ್ ಆಗೋದಿಲ್ಲ ಅಲ್ವಾ ಗೈಸ್, ಯಾವ್ದು ಏನಾಗತ್ತೆ ಅಂತ ಹೇಳಿ. ಅದು ನಾನಂತೂ ವೀಕ್ ಆಗಿದ್ದೆ ಸ್ವಲ್ಪ. ಜ್ವರ ಬಂದ್ಮೇಲೆ ಅಂತೂ ಕೇಳ್ಬೇಡಿ, ಅಡ್ಮಿಟ್ ಅಂತ ಅಂದಾಗ ನಂಗೆ ಮೈನ್ ಥಾಟ್ ಬಂದಿದ್ದು, ಅಯ್ಯೋ ಏನಾಗುತ್ತೆ ಅಂತ ಹೇಳಿ ಒಂಥರ ಹೆದರಿಕೆ ಆಗುತ್ತೆ ಗೈಸ್. ನಿಜವಾಗ್ಲು ಎಷ್ಟೇ ಧೈರ್ಯವಂತರಾದ್ರೂ ಹಾಸ್ಪಿಟ್ಲ್ಗೆ ಹೋದಾಗ ಒಂಥರ ಭಯ ಆಗುತ್ತೆ. ಲೈಫ್ ಅಲ್ಲಿ ಏನ್ ಗೊತ್ತಾ, ಒಂದು ಖುಷಿ, ಈಗ ಅಡ್ಮಿಟ್ ಆಗಿನೂ ನಾನು ಖುಷಿ ಪಟ್ಟಿದ್ದೆ ಅಂತಂದ್ರೆ ನಂದು ಮಕ್ಳು ಡೆಲಿವರಿ ಹೋದಾಗ
2 ಸಲ ನಾನು ಡೆಲಿವರಿ ಹೋದಾಗ್ಲೂ ಹಾಗೆ ನಂಗೆ ಭಯನೇ ಆಗಿಲ್ಲ. ಹಾಸ್ಪಿಟಲ್ ಅಂದ್ರೇನೆ ಭಯ ಗೈಸ್. ನಾನು ಒಬ್ಳೆ ಚೆಕಪ್ಗೆಲ್ಲ ಹೋಗ್ತಾ ಇದ್ದೆ, ಭಯನೇ ಪಟ್ಟಿಲ್ಲ. ಆ ಮೂಮೆಂಟ್ ಅಲ್ಲಿ ನೀವು ಡ್ರಿಪ್ಸ್ ಹಾಕಿ ಡಾಕ್ಟರ್ ಬಂದು ಏನೇ ಚುಚ್ಚಿದ್ರು ನನ್ಗೊಂದು ನನ್ನ ಪಾಪ ಮುಖ ನೋಡ್ಬಿಟ್ರೆ ನಂಗೆ ಆಶ್ಚರ್ಯ ಆಗ್ತಾ ಇತ್ತು, ಏನ್ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿ. ಬಟ್ ಅದೇ ಮೊನ್ನೆ ಮಾತ್ರ ಸ್ವಲ್ಪ ಭಯ ಆಯ್ತು. ಹಸ್ಬೆಂಡ್ ಹತ್ರ ಇದ್ರು ಕೂಡ ಒಂಥರ ಫೀಲ್ ಆಯ್ತು ನನಗೆ ಹೇಳ್ಬೇಕು ಅಂತ ಅಂದ್ರೆ. ಗೈಸ್ ಇದಿಷ್ಟು ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಅವೇರ್ನೆಸ್ಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.